ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ನಾವು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದೆ. ತುಂಬ ಜನ ಪ್ರಗತಿದು ಲಂಚ್ ಬಾಕ್ಸ್ ರೆಸಿಪಿಯನ್ನು ಅವಾಗವಾಗ ಶೇರ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಐಡಿಯಾಸ್ಗೆ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ನಾನು ಮಾರ್ನಿಂಗ್ಗೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಒಂದು ರೊಟೀನ್ ಬಂದುಬಿಟ್ಟು ಎಂಟಿ ಸ್ಟಮಕ್ಕಿಗೆ ನೀರು ಕುಡಿತೇನೆ. ಇದು ತುಂಬ ಒಳ್ಳೆಯದು. ಇದ್ರ ಬಗ್ಗೆ ತುಂಬ ಹೇಳಿದ್ದೀನಿ ಕೂಡ. ಇದೇ ಟೈಮ್ಗೆ ನನ್ನ ಮಗ ಕೂಡ ಕೆಲವೊಮ್ಮೆ ಅಂದರೆ ಎವ್ರಿ ಡೇ ಇದೇ ಟೈಮ್ಗೆ ಎದ್ದೇಳೋದಿಲ್ಲ. ಯಾವಾಗಾದರೂ ನೈಟ್ ಬೇಗ ಮಲಗಿದರೆ ಬೆಳಗ್ಗೆ ನಾವು ಸ್ಕೂಲಿಗೆ ಏನು ಪ್ರಿಪೇರ್ ಮಾಡ್ತಾ ಇರ್ತೀವಲ್ಲ ಆ ಟೈಮಲ್ಲೇ ಎದ್ಬಿಡ್ತಾನೆ. ಸೊ ಹಾಗಾಗಿ ಅದಾದಮೇಲೆ ಪ್ರೀತಮ್ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ. ನಾನು ಜಸ್ಟ್ ಒಂದು ಫೇಸ್ ವಾಶ್ ಮಾಡಿಕೊಂಡು ಕಿಚನಿಗೆ ಹೋಗೋಣ ಅಂತ. ಹಾಗೆ ನಿಮಗೆ CureSkin ಪ್ರಾಡಕ್ಟ್ ಬಗ್ಗೆ ಪ್ರತಿ ಸಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾನು ಯೂಸ್ ಮಾಡ್ತಾ ಇರೋದು CureSkin ಪ್ರಾಡಕ್ಟ್ ಯಾಕೆ ಅಂತ ಕೂಡ ಹೇಳಿದ್ದೆ. ಪಿಗ್ಮೆಂಟೇಷನ್ ಪ್ರಾಬ್ಲಮ್ಗೆ, ಹಾಗೆ ಫೇಸಲ್ಲಿ ಪಿಂಪಲ್ ಮಾರ್ಕ್ಸ್ ಇತ್ತು ಅಂತ ಕೂಡ ಹೇಳಿದ್ದೆ. ನೀವು ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ನಾನು CureSkin ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ನಿಮ್ಗೆ ಏನಾದರೂ ಸ್ಕಿನ್ನಲ್ಲಿ ಹೆವಿ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಅಂದರೆ, ಪಿಂಪಲ್ ಮಾರ್ಕ್ಸ್ ನಾವೆಲ್ಲ ಟ್ರೈ ಮಾಡಿ ಏನು ಮಾಡಿದ್ರೂ ಹೋಗಿಲ್ಲ ಅಂತ ಅಂದರೆ, ಬರೀ ಸ್ಕಿನ್ಗೆ ಅಂತ ಅಲ್ಲ, ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು CureSkin ಆ್ಯಪಲ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟನ್ನು ತೊಗೋಬೋದು. ಒಂದು ವೆರಿಫೈಡ್ ಡಾಕ್ಟರ್ ನಿಮಗೆ ಕಸ್ಟಮೈಸ್ಡ್ ಕಿಟ್ಟನ್ನು ಕೊಡ್ತಾರೆ. ಹಾಗೆ ಇದರಲ್ಲಿ ಮೇನ್ ಏನಪ್ಪ ಅಂತಂದರೆ ಫ್ರೀ ಶಿಪ್ಪಿಂಗ್ ಇರುತ್ತೆ, ಫ್ರೀ ಡೆಲಿವರಿ ಕೊಡ್ತಾರೆ. ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಇರಲ್ಲ, ಅದು ಕೂಡ ಫ್ರೀ ಇರುತ್ತೆ. ಆಮೇಲೆ ಡಯಟ್ ಚಾರ್ಟ್ ಫ್ರೀ ಇರುತ್ತೆ. ಜೊತೆಗೆ ನೀವು ಮಂತ್ಲಿ ಫಾಲೋ ಅಪ್ ಇರುತ್ತೆ 20 ಡೇಸ್ಗೊಮ್ಮೆ ಡಾಕ್ಟರ್ ಹತ್ರ. ಆಲ್ಮೋಸ್ಟ್ ಎಲ್ಲ ಫ್ರೀ ಅಂತಲೇ ಹೇಳ್ಬೋದು. ಪ್ರಾಡಕ್ಟನ್ನು ಅಷ್ಟೇ ನೀವು ಬೈ ಮಾಡ್ಬೋದು. ಬೈ ಮಾಡಿದ್ಮೇಲೆ ಅವರು ನಿಮಗೆ ಫಾಲೋ ಅಪ್ ಕೊಡ್ತಾ ಇರ್ತಾರೆ. ಯಾವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ಥರ ನಿಮ್ಮ ಸ್ಕಿನ್ನಲ್ಲಿ ಅದು ವರ್ಕ್ ಆಗ್ತಾ ಇದೆಯಾ ಅಥವಾ ಏನಾದರೂ ಬೇರೆ ಥರ ರಿಯಾಕ್ಷನ್ ಆಗಿದೆಯಾ, ನಿಮಗೇನಾದರೂ ಡೌಟ್ಸ್ ಇದೆಯಾ ಅಂತ ನೀವು ಆ ಫಾಲೋ ಅಪ್ಪಲ್ಲಿ ಅವ್ರ ಹತ್ರ ನೀವು ಕಾಂಟ್ಯಾಕ್ಟಲ್ಲಿ ಮಾತಾಡ್ಬೋದು. ಸೊ ಇದಿಷ್ಟು ಕೂಡ CureSkinನಲ್ಲಿದೆ. ಸೊ ನೀವು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ. ಹಾಗೆ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಿಮಗೆ 200 ಆಫ್ ಸಿಗುತ್ತೆ. ಅಂದರೆ ಫಸ್ಟ್ 500 ಸಬ್ಸ್ಕ್ರೈಬರ್ಸ್ಗೆ 200 ಆಫ್ ಆಗುತ್ತೆ. 1499 ಒಂದು ಕಿಟ್ಟು. ಸೊ 200 ಆಫ್ ಆದರೆ ನಿಮಗೆ ಬೆನಿಫಿಟ್ ಅಂತ ಅನಿಸುತ್ತೆ. ಪ್ರಾಡಕ್ಟ್ ತೊಗೊಳ್ಳುವಾಗ ಕಡಿಮೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮರಿದಲ್ಲೇ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಾನು CureSkinನಿಂದ ನನಗೆ ಒಂದು ಗಿಫ್ಟ್ ಬಂದಿತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ. ಈಗೇನಾದರೂ ನೀವು CureSkin ಆ್ಯಪಲ್ಲಿ ಇವಾಗ ಬೈ ಮಾಡಬೇಕು ಅಂತ ಅಂದರೆ ನಿಮಗೂ ಕೂಡ ಈ ಒಂದು ಗಿಫ್ಟ್ ಸಿಗುತ್ತೆ. CureSkin ಅವ್ರನ್ನ ಒಂದು ಪೌಚ್ ನನಗೆ ಕೊಟ್ಟು ಕಳಿಸಿದ್ದಾರೆ. ಈ ಒಂದು ಪೌಚ್ ತುಂಬಾ ಚೆನ್ನಾಗಿದೆ. ಕಾಸ್ಮೆಟಿಕ್ ಪೌಚ್, ನೀವೇನಾದರೂ ಕಾಸ್ಮೆಟಿಕ್ಸ್ ಹಾಕ್ಕೊಳ್ಬೋದು ಟ್ರಾವೆಲ್ ಮಾಡೋ ಟೈಮಲ್ಲೆಲ್ಲ. ತುಂಬ ಸ್ಪೇಷಿಯಸ್ ಆಗಿದೆ, ಚೆನ್ನಾಗೂ ಇದೆ. ನೀವು ಇವಾಗ ಏನಾದರೂ ಆರ್ಡರ್ ಮಾಡಿದ್ರೆ ನಿಮಗೂ ಕೂಡ ಈ ಥರ ಒಂದು ಪೌಚ್ ಗಿಫ್ಟಾಗಿ ಸಿಗುತ್ತೆ. CureSkin ಪ್ರಾಡಕ್ಟ್ಸನ್ನು ಕೂಡ ಇದರೊಳಗೆ ಇಟ್ಕೋಬೋದು. ಸೊ ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ? ನಿಮ್ಗೇನಾದರೂ ಈ ಥರ ಸ್ಕಿನ್ ಅಥವಾ ಹೇರ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ನಾನು ಈ ಒಂದು ಆ್ಯಪಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಟ್ರಸ್ಟೆಡ್ ಪ್ರಾಡಕ್ಟ್. ಯಾಕೆ ಅಂತಂದರೆ ವೆರಿಫೈಡ್ ಡಾಕ್ಟರ್ಸ್ಗಳೇ ನಮಗೆ ಈ ಒಂದು ಕಿಟ್ಟನ್ನು ಕೊಡ್ತಾರಲ್ವ. ಸೊ ಹಾಗಾಗಿ ಟ್ರಸ್ಟ್ ಮಾಡ್ಬೋದು. ಲಿಂಕನ್ನು ಚೆಕ್ ಮಾಡೋಗಿದ್ರೆ ಖಂಡಿತ ನೀವು ಲಿಂಕನ್ನು ಚೆಕ್ ಮಾಡ್ಬೋದು. ಚೆನ್ನಾಗಿದೆನಾ? ಅಲ್ಲಿಂದ ನಾನು ಕಿಚನಿಗೆ ಹೊಡ್ತೀನಿ. ಬ್ರೇಕ್ಫಾಸ್ಟ್ ಮಾಡಬೇಕು. ಬೆಳಗ್ಗೆ ಬಂದುಬಿಟ್ಟು 5 o'clockಗೆ ಸ್ಟಾರ್ಟ್ ಆಗುತ್ತೆ ನನ್ನ ಕೆಲಸಗಳು. ಯಾಕೆಂದ್ರೆ ನೈಟ್ ಪ್ರಿಪೇರ್ ಆಗಿದ್ದರೆ ಪ್ರತಿಯೊಂದು ಆಗೋದಿಲ್ಲ. ಬಟ್ ನೈಟಲ್ಲಿ ನಾನೇನಾದರೂ ಸಿಂಪಲ್ ಬ್ರೇಕ್ಫಾಸ್ಟ್ ಅಂತ ಯೋಚನೆ ಮಾಡಿದ್ರೆ ಜಾಸ್ತಿ ಪ್ರಿಪ್ರೇಷನ್ ಇಟ್ಕೊಳ್ಳಲ್ಲ. ಈಗ ಮಗು ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾಯಿದೆ. ಸೊ ನಿಮಗೂ ಗೊತ್ತಿರುತ್ತೆ. ಇವತ್ತು ನಾನು ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ. ಸೇಮ್ ಚಿತ್ರಾನ್ನದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲು. ಒಂದೆರಡು ಕ್ಯಾರೆಟನ್ನು ಕೂಡ ತುರಿತಾ ಇದ್ದೀನಿ. ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಮಕ್ಕಳಿಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಅಲ್ಲಿ ನಾನು ಹಾಗೆ ಕ್ಯಾರೆಟನ್ನು ತುರಿದ್ಬಿಟ್ಟು ರೈಸ್ಗೆ ಕೂಡ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ರೈಸು ಸ್ವಲ್ಪ ಉದ್ರಾಗಿ ಆಗೋಗಿ ನೋಡ್ಕೊಳ್ಳಿ. ಇದಕ್ಕೆ ನಾನು ಸಪ್ರೇಟಾಗಿ ಈ ಥರ ರೈಸ್ನ ಬಾಯ್ಲ್ ಮಾಡ್ತಾಯಿದ್ದೀನಿ. ಕೆಲವೊಂದು ಸರಿ ಪ್ರೀತಮ್ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಹಿಂಗೆ ಡಿಸ್ಟರ್ಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವಳೋದು ಜಾಸ್ತಿ, ನಾವು ಎತ್ಕೋಬೇಕು ಅಂತ. ಸೊ ಈ ಥರ ನೋಡಿ ನಡೀತಾ ಇರುತ್ತೆ. ಮಾರ್ನಿಂಗ್ ನನ್ನ ಮಗನೂ ಕೂಡ 5 ಗಂಟೆಗೆ ಎದ್ದೇಳೋದು ಅಭ್ಯಾಸ ಆಗಿಬಿಟ್ರೆ ಸೊ ಮುಂದೆ ಅವನಿಗೆ ಬೆಟರ್ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಅನಿಸುತ್ತೆ. ಸೊ ಆಟೋಮೆಟಿಕ್ ಅಭ್ಯಾಸ ಆಗುತ್ತೆ, ಅದೇನು ಕಷ್ಟ ಅಲ್ಲ. ಅದಾದಮೇಲೆ ಸ್ವಲ್ಪ ಪ್ಯಾನ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಗೋಡಂಬಿ ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಟಿಫನ್ ಮಾಡೋಕ್ಕೆ ನನಗೆ ಗೊತ್ತಾಗ್ತಾಯಿಲ್ಲ ಏನಪ್ಪ ಮಾಡೋದು ಅಂತ ಆದಾಗ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಕ್ವಿಕ್ಕಾಗಿ ಆಗುತ್ತೆ, ರೆಸಿಪಿ ಕೂಡ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನಾನು ಸ್ವಲ್ಪ ಈ ಥರ ಉದ್ದಕ್ಕೆ ಕಟ್ ಮಾಡಿದ್ದೀನಿ. ನೀವು ಸಣ್ಣದಾಗಿ ಕೂಡ ಕಟ್ ಮಾಡ್ಬೋದು.
ಅಂದರೆ ಇದು ಕ್ಯಾರೆಟ್ ರೈಸ್ ಅಲ್ವಾ, ಬೇರೆ ಏನೂ ಇರೋದಿಲ್ಲ, ಆನಿಯನ್ನೇ ಮೇನು. ಸೊ ಹಾಗಾಗಿ ಥರ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಚೆನ್ನಾಗೇ ಫ್ರೈ ಮಾಡಿಕೊಂಡು ಉಪ್ಪನ್ನು ಕೂಡ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ. ಯಾಕೆ ಅಂತ ಅಂದರೆ ನಾನು ಅನ್ನಕ್ಕೆ ಕೂಡ ಉಪ್ಪು ಹಾಕಿಯೇ ಬಾಯ್ಲ್ ಮಾಡ್ತಾ ಇರೋದು. ಸೊ ಹಾಗಾಗಿ ತುರಿದಿರೋ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಹಾಗೆ ಇದ್ರಲ್ಲಿ ಒಂದು ಮಿಸ್ ಆಗಿದೆ, ಗರಂ ಮಸಾಲ ಹಾಕ್ಕೊಳ್ಳಿ ಮೇಲೆ. ಸ್ವಲ್ಪ ಗರಂ ಮಸಾಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ರೈಸ್ ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ರೈಸ್ ರೆಡಿ ಆಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಾಕ್ಸ್ಗೆ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನಿವತ್ತು ಮೊಟ್ಟೆ ಆಮ್ಲೆಟನ್ನು ಮಾಡ್ತಾಯಿದ್ದೀನಿ. ಸ್ಕೂಲಲ್ಲಿ ಅಲೌಡ್ ಇದೆ, ಬಾಯ್ಲ್ಡ್ ಎಗ್ಗನ್ನು ಕೊಡೋ ಹೋಗಿಲ್ಲ. ಈ ಥರ ಎಗ್ ಸ್ಯಾಂಡ್ವಿಚ್, ಎಗ್ ರೈಸ್, ಆಮೇಲೆ ಈ ಥರ ಆಮ್ಲೆಟು, ಈ ಥರ ಎಗ್ಗನ್ನು ಕೊಡ್ಬೋದು, ಅದು ಇದೆ. ಸೊ ಹಾಗಾಗಿ, ಯಾಕೆಂದರೆ ಬಾಯ್ಲ್ಡ್ ಎಗ್ ಆದರೆ ಅವರು ತಿನ್ನುವಾಗ ಸ್ವಲ್ಪ ಸ್ಮೆಲ್ಲೆಲ್ಲ ಬರುತ್ತೆ ಅಂತ ಮೇ ಬಿ ಅದೊಂದು ಇಲ್ಲ ಅಷ್ಟೇ, ನಾವು ಕೇಳೇ ಕೊಡೋದು. ಅದಾದಮೇಲೆ ರೈಸ್ಗೆ ಒಂದು ಆಮ್ಲೆಟನ್ನು ಮಾಡ್ತಾಯಿದ್ದೀನಿ ಇವತ್ತು. ಲಂಚ್ ಬಾಕ್ಸ್ಗೆ ಇಷ್ಟೇ, ಜೊತೆಗೆ ಒಂದು ಆ್ಯಪಲನ್ನು ಕಟ್ ಮಾಡಿ ಕೊಟ್ಟರೆ ಕಂಪ್ಲೀಟ್ ಆಯಿತು. ನೀವು ಯಾರಾದರೂ ಟ್ರೈ ಮಾಡೋಗಿದ್ರೆ ರೆಸಿಪಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ. ಇನ್ಮೇಲೆ ನಾನು ಪ್ರತಿ ಒಂದು ವಿಡಿಯೋಗಳಲ್ಲೂ ಕೂಡ ಈ ಥರ ನನ್ನ ಮಗಳಿಗೆ ಲಂಚ್ ಬಾಕ್ಸ್ಗೆ ಏನಾದರೂ ಪ್ರಿಪೇರ್ ಮಾಡ್ತೀನಲ್ಲ, ಅದನ್ನು ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಕಷ್ಟ ಆಗುತ್ತೆ ಅರ್ಲಿ ಮಾರ್ನಿಂಗ್ ಶೂಟ್ ಮಾಡೋದು. ಸೊ ಎಷ್ಟೇ ಅರ್ಜೆಂಟಾಗಿ ರೆಡಿ ಮಾಡಿದ್ರು ಓಡ್ತಾ ಇದ್ದಾರೆ ನೋಡಿ, ತುಂಬ ಲೇಟ್ ಆಗಿಬಿಡ್ತು. ಹಂಗೂ ಬಸ್ಸು ಮಿಸ್ ಆಗೋಗುತ್ತೆ ಅಂತ. ಸೊ ಅಷ್ಟರೊಳಗೆ ಒಮ್ಮೆ ಪ್ರೀತಮ್ ಕೂಡ ನಿದ್ದೆ ಮಾಡ್ತಾನೆ. ನಮ್ಮ ಮನೆ ಹತ್ರ ಒಂದು ಬಟರ್ಫ್ಲೈ ಬಂದಿತ್ತು ಅಪರೂಪಕ್ಕೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿದೆ, ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿಕೊಂಡೆ. ಅರ್ಲಿ ಮಾರ್ನಿಂಗ್ ಈ ನಡುವೆ ಸ್ವಲ್ಪ ಬಿಸಿಲು ಬರ್ತಾ ಇದೆ ಬಾಲ್ಕನಿಲಿ. ಸೊ ಹಾಗಾಗಿ ಸ್ವಲ್ಪ ಟೈಮ್ನ ಬಾಲ್ಕನಿಲಿ ಸ್ಪೆಂಡ್ ಮಾಡ್ತೀನಿ ಪಾಪು ಜೊತೆಗೆ. ನನಗೆ ಇನ್ನೊಂದೇನಪ್ಪ ಅಂತ ಅಂದರೆ, ಇಡೀ ದಿನ ಪ್ರೀತಮ್ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋ ಅಂದ್ರೂ ಆರಾಮಾಗಿ ಸ್ಪೆಂಡ್ ಮಾಡ್ತೀನಿ. ಒಂದೊಂದು ಸಾರಿ ಅನ್ಕೋತೀನಿ, ಇಡೀ ದಿನ ಏನೂ ಕೆಲಸ ಮಾಡೋದು ಬೇಡ, ಆರಾಮಾಗಿ ಅವನ ಜೊತೆ ಇದೇ ಥರ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಬಿಡೋಣ ಅವನ್ನ ನೋಡಿಕೊಂಡು ಅಂತ. ಬಟ್ ಹಂಗೆ ಆಗೋದಿಲ್ಲ ಅಲ್ವಾ, ಪ್ರತಿಯೊಂದು ಕೆಲಸನೂ ಮಾಡ್ಕೋತಾ ಇರಬೇಕು, ಮಗುನೂ ನೋಡ್ಕೋತಾ ಇರಬೇಕು. ಈಗ ಟೀಪಾಯ್ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ನಮ್ಮ ಇಡೀ ಏನು ಹಾಲಿದೆ, ಹಾಲು ಫುಲ್ಲು ಖಾಲಿ ಇದೆ. ಗೊತ್ತಿಲ್ಲ ಮುಂದೆ ಇನ್ನೂ ಏನೇನು ಎತ್ತಿಡಬೇಕು ಅಂತ. ಇವಾಗ ಈ ಕರ್ಟನನ್ನು ತಿನ್ನೋದಕ್ಕೆ ಬರ್ತಾನೆ. ಸೊ ಅದು ಒಂಥರ ಲೇಯರ್ ಥರ ಇರೋದಕ್ಕೆ, ಅದರೊಳಗೆ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೆ. ಏನೇ ಆದ್ರೂ ಮಕ್ಕಳಿಗೆ ಅದೆಲ್ಲ ಒಳ್ಳೇದಲ್ಲ. ಈಗ ಆಲ್ರೆಡಿ ವೈಟ್ ಕಲರ್ ಕರ್ಟನ್ ಇದೆಯಲ್ಲ, ಅಲ್ಲಿ ಹೋಗ್ತಾನೆ. ಬಟ್ ಅದನ್ನು ಅಷ್ಟಾಗಿ ಅಬ್ಸರ್ವ್ ಮಾಡಲ್ಲ, ವೈಟ್ ಮತ್ತು ಅದು ಒಂಥರ ಕ್ಲಾತ್ ಇರೋದಕ್ಕೆ. ಇದು ಲೇಯರ್ ಇರೋದಕ್ಕೆ ಅವ್ನಿಗೇನೋ ಒಂಥರ ಅಟ್ರಾಕ್ಷನು. ಸೊ ಹಾಗಾಗಿ ಅದನ್ನು ಮೇಲ್ಗಡೆ ಹಿಂಗೆ ಟೈ ಮಾಡಿಬಿಟ್ಟೆ ಸ್ವಲ್ಪ ದಿನದ ಮಟ್ಟಿಗೆ. ಇನ್ನೂ ಏನೇನು ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಈಗ ಆಲ್ರೆಡಿ ಸಿಕ್ಕಾಬಿಟ್ಟೆ ಆಗ್ತಾಯಿದೆ. ಅಲ್ಲಿ ಬುಕ್ ಸ್ಟ್ಯಾಂಡ್ ಹತ್ರ ಹೋಗಿ ಬುಕ್ಸ್ ಎಲ್ಲ ತೆಗಿತಾನೆ. ಸೊ ಹಾಗಾಗಿ ಈಗ ಪ್ರೀತಮ್ನ ಮಲಗಿಸ್ತಾ ಇದ್ದೀನಿ. ಸೀರೆ ಜೋಕಲ್ಲಿ ಕಟ್ಟಿದ್ದೀನಲ್ಲ, ಅಲ್ಲೇ ಮಲಗಿಸೋದು. ಮಲಗಿದ ಮೇಲೆ ಮತ್ತೆ ಕೆಲಸಗಳು ಶುರು ಮಾಡ್ಕೋಬೇಕು. ಆ್ಯಕ್ಚುಲಿ ಇವತ್ತು ನಾನು ಕಂಪ್ಲೀಟ್ ನನ್ನ ವರ್ಕನ್ನು ತೋರಿಸ್ಬೇಕು ಅಂದ್ಕೊಂಡೆ, ಸಾಧ್ಯ ಆಗಲಿಲ್ಲ. ಒಂದು ಕ್ವಿಕ್ ರೊಟೀನ್ ಆಗೋಯ್ತು ಅಷ್ಟೇ ಇವತ್ತು. ಅಲ್ಲಿಂದ ಈವ್ನಿಂಗು ಪ್ರಗತಿ ಸ್ಕೂಲಿಂದ ಬಂದರು. ಅವ್ರ ಫ್ರೆಂಡ್ ಜೊತೆ ಬಂದು ನನ್ನ ಬೆಡ್ರೂಮ್ನ ನಾನೇ ಮೇಕ್ ಓವರ್ ಮಾಡ್ತೀನಿ, ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರೂ ಸೇರಿಕೊಂಡು ಟೀಪಾಯ್ನ ರೂಮಲ್ಲಿ ಶಿಫ್ಟ್ ಮಾಡಿದ್ದೆ. ಇಲ್ಲಿದ್ದು ಡೋರ್ ಅದೇನೋ ಫ್ಲೋರ್ ಮ್ಯಾಟೆಲ್ಲ ತೊಗೊಂಡೋಗ್ಬಿಟ್ಟು ಆ ಟೀಪಾಯ್ ಎಲ್ಲ ಅಲ್ಲಿಟ್ಟು, ಆ ಪ್ಲ್ಯಾಂಟ್ ನಾನೇನೇ ಇಟ್ಟಿದ್ದೆ ಎಲ್ಲ ತೊಗೊಂಡೋಗಿ ಅಲ್ಲಿಟ್ಕೊಂಡು, ಸೊ ಈ ಥರ ರೂಮ್ನ ಫೈನಲಿ ಹಿಂಗೆ ಮಾಡಿದ್ದಾರೆ. ನನಗೆ ಬಾರ್ಬಿ ಬೆಡ್ಶೀಟ್ ಬೇಕಂತ ನೀಟಾಗಿ ಹಾಕೋಕ್ಕೆ ಬಂದಿಲ್ಲ, ಬಟ್ ಓಕೆ ಈ ಥರ ಎರಡು ಡೋಲೆಲ್ಲ ಇಟ್ಟು ಫ್ರೆಂಡೇ ಏನೋ ಮಾಡ್ತಾಯಿದ್ರು. ಸೊ ಓಕೆ, ಚೆನ್ನಾಗಿ ಕಾಣಿಸ್ತೈತಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹೀಗೆ ನನ್ನ ದಿನ ಕಳೆಯುತ್ತೆ. ನನಗೆ ಅಂತ ಸ್ವಲ್ಪನೂ ಸಹ ಟೈಮ್ ಸಿಗ್ತಾಯಿಲ್ಲ. ವಿಡಿಯೋ ಶೂಟ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಬಟ್ ನನ್ನ ಇಷ್ಟಪಡೋ ವ್ಯೂವರ್ಸ್ಗೋಸ್ಕರ ನನ್ನ ಕೈಲಿ ಸಾಧ್ಯವಾದಷ್ಟು ವಿಚಾರಗಳನ್ನು ಅಥವಾ ವಿಷಯಗಳನ್ನ ಇದ್ದಾಗ ಕಲೆಕ್ಟ್ ಮಾಡಿ ಒಂದು ವ್ಲಾಗ್ ಅಂತ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಖಂಡಿತ ನಿಮ್ಮ ಪ್ರೀತಿಯಿಂದನೇ ನಾನು ಇವತ್ತು ನನ್ನ ಒಂದು ಹೆಸರನ್ನು, ಪವಿತ್ರ ಅನ್ನೋ ಒಂದು ಹೆಸರನ್ನು ರಿಕಗ್ನೈಸ್ ಮಾಡೋ ಮಟ್ಟಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ನಾನು ತುಂಬ ಸಾರಿ ಕೇಳ್ತಾ ಇದ್ದೀನಿ. ತುಂಬ ಕಷ್ಟ ಆಗ್ತಾಯಿದೆ, ಬಿಕಾಸ್ ಪ್ರತಿದಿನ ವ್ಲಾಗ್ನ ಕೂಡ ಹಾಕಬೇಕು. ಕಮೆಂಟ್ಸ್ನ ನಾನು ನೋಡ್ತೀನಿ, ಎಲ್ಲರಿಗೂ ಲೈಕ್ ಆದರೂ ಕೊಡ್ತೀನಿ. ಕೆಲವೊಂದು ಕಮೆಂಟ್ ಇಂಪಾರ್ಟೆಂಟ್ ಅಂದೋಕ್ಕೆ ರಿಪ್ಲೈ ಕೂಡ ಮಾಡ್ತಾಯಿದ್ದೀನಿ. ನನ್ನ ಇಡೀ ಯೂಟ್ಯೂಬ್ ಜರ್ನಿಯಲ್ಲಿ ಈಗ ಒಂದು 3 ಡೇಸಿಂದನೇ ನಾನು ಈ ರೀತಿಯಾಗಿ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತ ಬಂದಿದ್ದೆ. ಈಗ ಪ್ರತಿ ಸಲವೂ ಎಷ್ಟೇ ಕಷ್ಟ, ಅದು ಈವನ್ ಪ್ರೆಗ್ನೆಂಟಲ್ಲಿ ಕೂಡ ಅಷ್ಟೇ, ನಾನು ಹಾಸ್ಪಿಟಲಲ್ಲಿ ಇದ್ದಾಗಲೂ ಕೂಡ ನಾನು ರಿಪ್ಲೈ ಮಾಡ್ತಾಯಿದ್ದೆ. ಬಟ್ ಈಗ ಆಗ್ತಾಯಿಲ್ಲ, ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಯಾಕೆ ಅಂತ ಸ್ವಲ್ಪ ಜನ ತುಂಬ ಹ್ಯಾಶ್ಟ್ಯಾಗೆಲ್ಲ ಕಮೆಂಟ್ ಮಾಡ್ತಾಯಿದ್ರೆ, ರಿಪ್ಲೈ ಮಾಡೋಕ್ಕಾಗಲ್ಲ ಅಂದಮೇಲೆ ಎಂತಕ್ಕೆ, ಏನು ಜಸ್ಟ್ ಒಂದು ಲೈಕ್ ಕೊಟ್ಬಿಡ್ತೀರಲ್ಲ ಅಂತ, ನೀವು ಅರ್ಥ ಮಾಡ್ಕೋತೀರಾ ಅಂತ ಸೊ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಮಾಡಬಾರ್ದು ಅಂತ ಅಲ್ಲ, ಕಷ್ಟ ಆಗ್ತಾಯಿದೆ ತುಂಬ. ಸೊ ಹಾಗಾಗಿ ಖಂಡಿತ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ, ಇನ್ಮೇಲೆ ಟ್ರೈ ಮಾಡ್ತೀನಿ.
ಮಾಡೋದಕ್ಕಂತೂ ಟ್ರೈ ಮಾಡ್ತೀನಿ. ಬಟ್ ಎಲ್ಲ ಕಮೆಂಟ್ಸ್ನೂ ನಾನು ಓದ್ತೀನಿ. ರಿಪ್ಲೈ ಮಾಡೋದು ಕಷ್ಟ ಆಗುತ್ತೆ ಅಷ್ಟೇ. ಈವ್ನಿಂಗ್ ಟೈಮಲ್ಲಿ ಇವರಿಬ್ಬರ ಆಟಗಳು ಕೂಡ ನಡೀತಾ ಇರುತ್ತೆ. ಈಗ ಪ್ರಗತಿ ಪ್ರೀತಮ್ನ ಸ್ವಲ್ಪ ನೋಡಿಕೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ ಏನಾದರೂ ಕೆಲಸ ಮಾಡ್ಕೊಳ್ಳೋದಕ್ಕೆ. ಪ್ರಗತಿ ಏನಾದರೂ ಒಂದು ಅರ್ಧ ಗಂಟೆ ನೋಡಿಕೊಂಡ್ರೆ ಸಾಕು, ನಾನು ಊಟದ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ಅಮ್ಮ ಮನೆಯಿಂದ ಮಶ್ರೂಮ್ ಸೊಪ್ಪು ತೊಗೊಂಬಂದಿದ್ನಲ್ಲ, ಅದು ಸಾಂಬಾರು ಮಾಡಿದೆ. ನನಗೆ ಈ ಸಾಂಬಾರಲ್ಲಿ ರೊಟ್ಟಿ ತಿನ್ನೋಕ್ಕೆ ತುಂಬ ಇಷ್ಟ, ಅಕ್ಕಿ ರೊಟ್ಟಿ. ಹಾಗೆ ಕೆಲವೊಂದು ವ್ಯೂವರ್ಸ್ ಕೇಳ್ತಾ ಇದ್ರೆ ಅವ್ರಿಗೆ ವ್ಲಾಗ್ ಸಿಕ್ಕಿಲ್ಲ ಅನಿಸುತ್ತೆ ಅಕ್ಕಿ ರೊಟ್ಟಿ ಮಾಡೋ ರೆಸಿಪಿ ಹಾಕಿ. ನಾವು ತುಂಬ ಟ್ರೈ ಮಾಡಿದ್ವಿ, ಬರಲಿಲ್ಲ ಅಂತ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಹಸಿಟ್ಟನ್ನು ಹಾಕ್ಸಿರೋದಾದರೂ ಓಕೆ, ಶಾಪಲ್ಲಿಂದ ತಂದಿರೋದ್ರೂ ಓಕೆ. ಫಸ್ಟು ಈ ಒಂದು ಕನ್ಸಿಸ್ಟೆನ್ಸಿಗೆ ಮೊದಲು ಕಳಿಸ್ಕೋಬೇಕು. ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಗಟ್ಟಿಗಿದೆ ಅಂತ. ಈ ಥರ ಫಸ್ಟ್ ಕಳಿಸಿದ್ರೇ ಅಕ್ಕಿ ರೊಟ್ಟಿ ಹಂಚಿನ ಮೇಲೆ ಚೆನ್ನಾಗಿ ಬರೋದು. ಇಲ್ಲ ಅಂತ ಅಂದರೆ ಅಕ್ಕಿ ರೊಟ್ಟಿ ಬರೋಲ್ಲ, ಎಲ್ಲ ಹಂಚಿಗೆ ಕಚ್ಕೊತಾ ಇರುತ್ತೆ. ಇದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕನ್ಸಿಸ್ಟೆನ್ಸಿ ತೊಗೋಬೇಕು. ಅಂದರೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗೆ ಇರಲಿ. ದೋಸೆ ಹಿಟ್ಟು ನಾವು ಜಾಸ್ತಿ ಗಟ್ಟಿಗೆ ಮಾಡ್ತೀವಿ, ಕೆಲವೊಬ್ಬರು ತೆಳ್ಳಗೆ ಮಾಡ್ತಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಾನು. ನಾವು ಹೆಂಚಿನ ಮೇಲೆ ಹಾಕಿ ಕೈಯಲ್ಲಿ ಹಿಂಗೆ ಅದನ್ನು ರೊಟ್ಟಿ ತಟ್ಟೋ ಥರ ಆದರೂ ಒಂದು ಗಟ್ಟಿಗಿರಬೇಕು ಅಷ್ಟೇ ಕನ್ಸಿಸ್ಟೆನ್ಸಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ನಾನು. ಅಕ್ಕಿ ರೊಟ್ಟಿಗೆ ಉಪ್ಪನ್ನು ಮೊದಲೇ ಹಾಕಿರ್ತೀವಿ. ಸೊ ಈ ಒಂದು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಅದಾದಮೇಲೆ ಕಬ್ಬಿಣದ ಹಂಚು ಅಥವಾ ತವ ಇದ್ದರೆ, ಇದು ಕಬ್ಬಿಣದಲ್ಲಾದರೆ ಚೆನ್ನಾಗಿ ಬರುತ್ತೆ, ನಾನ್ ಸ್ಟಿಕ್ಕಲ್ಲಿ ಬರೋಲ್ಲ. ಅದನ್ನು ಚೆನ್ನಾಗಿ ಬಿಸಿ ಮಾಡಿ, ಕಬ್ಬಿಣ ಇದು ಹಂಚು ಬಿಸಿ ಆಗೋಕ್ಕೆ ಮುಂಚೆಯೇ ರೊಟ್ಟಿ ಹಾಕೋದು ಬೇಡ, ಹಂಚು ಚೆನ್ನಾಗಿ ಬಿಸಿ ಆಗಲಿ. ಅದಾದಮೇಲೆ ಈ ರೀತಿ ನೀವು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಇನ್ನೂ ಅಕ್ಕಿ ರೊಟ್ಟಿನ ಡಿಫ್ರೆಂಟಾಗೆಲ್ಲ ಮಾಡ್ತಾರೆ, ಪೇಪರ್ ಮೇಲೆಲ್ಲ ತಟ್ಟಿ ಅದಕ್ಕೆ ಇನ್ನೂ ಏನೇನೋ ಹಾಕಿ. ಬಟ್ ನಮ್ಮ ಕಡೆ ಇದೇನೆ, ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅಕ್ಕಿ ರೊಟ್ಟಿ, ಸಖತ್ತಾಗಿರೋದು. ಒಲೆ ಮೇಲೆ ಹಾಗೆ ಮಾಡಿಬಿಟ್ಟು ಕಲ್ಲಲ್ಲಿ ಅರೆದಿರುವಂತಹ ತೆಂಗಿನಕಾಯಿ ಚಟ್ನಿ, ಮಸ್ತು ಟೇಸ್ಟು, ಮಸ್ತ್ ಕಾಂಬಿನೇಷನು, ಸಖತ್ತಾಗಿರೋದು. ಇವಾಗ ಮಿಕ್ಸಿಲಿ ಅರೆದ್ರಂಥ ಟೇಸ್ಟ್ ಬರೋಲ್ಲ. ನೋಡಿದ್ರಲ್ಲ, ಒಂದು ಸ್ವಲ್ಪನೂ ಕಚ್ಚಿಲ್ಲ, ಹಂಚಿಗೆ ಕ್ರಿಸ್ಪಿಯಾಗಿ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಇನ್ನೂ ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಕ್ರಿಸ್ಪಿ ಆಗುತ್ತೆ. ಬಟ್ ನಂಗೆ ಅಷ್ಟು ಕ್ರಿಸ್ಪಿ ಇಷ್ಟ ಇಲ್ಲ. ನಮಗೆ ಆ ಥರ ಕೈಯಲ್ಲಿ ಹಾಕೋಕ್ಕೆ ಬರೋಲ್ಲ. ಏನು ಮಾಡೋದು ಅಂದರೆ ಒಂದೇ ಒಂದು ಸಣ್ಣ ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿಗೆ, ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು. ನೀವು ಸೌಟಲ್ಲಿ ಹಾಕ್ತೀನಿ ಅಂತ ಅಂದರೆ ಹೆಂಚು ಬಿಸಿ ಆದಮೇಲೆ ಸೌಟಿಂದ ಹಾಕಿ. ಅಂದರೆ ನಾನು ಕೈಯಲ್ಲಿ ಹಾಕುವಾಗ ಸ್ವಲ್ಪ ಗಟ್ಟಿ ಇದೆ, ಸೌಟಲ್ಲಿ ಹಾಕುವಾಗ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ನೀರು ಹಾಕಿ ಚೂರು ತೆಳ್ಳಗೆ ಮಾಡ್ಕೊಳ್ಳಿ. ಈ ಥರ ಸೌಟಲ್ಲೇ ಹಾಕ್ಕೋಬೋದು. ಇದೇನಂತ ಅಂದರೆ ಇದು ಸೇಮ್ ಹಾಗೆ ಬರುತ್ತೆ, ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅನಿಸುತ್ತೆ ಅಷ್ಟೇ. ಟೇಸ್ಟ್ ಏನಲ್ಲ, ಆ ಖಡಕ್ಕೇನಿದೆ ಅದು ಕಡಿಮೆ ಇರುತ್ತೆ ಅನಿಸುತ್ತೆ. ಮಶಪ್ಪು, ಉಪ್ಪಿನಕಾಯಿ, ಇದು ನನಗೆ ಈ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ. ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಜೊತೆಗೆ ಮಟನ್ ಸಾಂಬಾರು ತುಂಬ ಒಳ್ಳೆ ಕಾಂಬಿನೇಷನು, ಟ್ರೈ ಮಾಡಿ. ಹಾಗೆ ಈಗ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೆ. ಕೊನೆಯದಾಗಿ ದಿನ ಎಂಡ್ ಆಗುವಾಗ ನನ್ನ ಒಂದು ಸ್ಕಿನ್ ಕೇರ್ ಜೊತೆಗೆ ಈ ಡೇನ ಎಂಡ್ ಮಾಡ್ತೀನಿ. ಸೊ CureSkin ಏನಂತ ಅಂದರೆ ಸಿಂಪಲ್ ಸ್ಕಿನ್ ಕೇರ್ ರೊಟೀನ್, ಜಾಸ್ತಿ ಯಾವುದೇ ರೀತಿಯಾದಂತಹ ಸ್ಟೆಪ್ಗಳಿಲ್ಲ ಜಾಸ್ತಿ. ಕೆಲವೊಂದು ಏನಂತ ಅಂದರೆ 5-6 ಸ್ಟೆಪ್ನ ಫಾಲೋ ಮಾಡ್ತಾರೆ ತುಂಬ ಜನ. ಸೊ ಆ ಥರ ಹೆವಿ ಸ್ಟೆಪ್ಗಳೇನಿಲ್ಲ, ಹೆವಿ ಪ್ರಾಡಕ್ಟ್ಸ್ ಏನಿಲ್ಲ, ಸಿಂಪಲ್ಲಾಗಿ 1-2-3 ಪ್ರಾಡಕ್ಟ್ಸಲ್ಲೇ ನಮ್ಮ ಸ್ಕಿನ್ ಕೇರ್ ಮುಗ್ದೋಗುತ್ತೆ. ಈಗಿರುವಂತಹ ಬ್ಯುಸಿ ಲೈಫಲ್ಲಿ ನಮಗೆ ಅಷ್ಟೊಂದೆಲ್ಲ ಫಾಲೋ ಮಾಡೋದು ಕೂಡ ತುಂಬಾ ಕಷ್ಟ. ಈ ಥರ ಒಂದು ಫೇಸ್ ವಾಶು, ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಯೂಸ್ ಮಾಡಿದ್ರೇ ತುಂಬಾ ಜಾಸ್ತಿ ಆಯಿತು. ಸೊ ಇದು ಬೆಳಗ್ಗೆಗೆ ನಮ್ಮ ಸ್ಕಿನ್ನನ್ನು ಓವರ್ ನೈಟ್ ತುಂಬ ಚೆನ್ನಾಗಿ ಸ್ಕಿನ್ ಮಾಯ್ಶ್ಚರೈಸ್ ಆಗುತ್ತೆ, ಡ್ರೈ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಸೊ ನಿಮಗೆ CureSkin ಏನಾದರೂ ಪರ್ಚೇಸ್ ಮಾಡೋ ಇದ್ದಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ತೊಗೋಬೋದು. ಮಾರ್ನಿಂಗ್ ಒಂದು ಸಿಂಪಲ್ ರೊಟೀನ್, ಈವ್ನಿಂಗ್ ನೈಟ್ ಒಂದು ಸಿಂಪಲ್ ರೊಟೀನಲ್ಲಿ ನನ್ನ ಸ್ಕಿನ್ ಕೇರನ್ನು ಮುಗಿಸ್ತೀನಿ. ಹಾಗೆ ಏನಾಗಿದೆ ಅಂತ ಅಂದರೆ ನೆಟ್ಫ್ಲಿಕ್ಸ್ ರೀಚಾರ್ಜ್ ಮಾಡಿಸಿದ್ದೆ, ನೋಡೋಣ ಮೂವೀಸ್ ನೋಡೋಣ. ತುಂಬ ದಿನ ನಾವು ಹೊರಗಡೆ ಹೋಗಿ ಮೂವಿ ಎಲ್ಲ ನೋಡೋಲ್ಲ, ಸೊ ಮನೇಲಾದರೂ ನೋಡೋಣ ಅಂತ ಹೇಳ್ಬಿಟ್ಟು ನೆಟ್ಫ್ಲಿಕ್ಸ್ ರೀಚಾರ್ಜ್ ಮಾಡಿಸಿದ್ವಿ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಈವ್ನಿಂಗ್ ಟೈಮಲ್ಲಿ ಒಂದು ಮೂವಿ ಆನ್ ಮಾಡ್ತೀನಿ. ಸೊ ಹಾಗೆ ಟೈಮ್ ಹೊರಟೋಗುತ್ತೆ. ಇಲ್ಲ ಅಂತ ಅಂದರೆ ಆ್ಯಕ್ಚುಲಿ ನಾನು ಮೂವಿ ನೋಡಲ್ಲ, ಜಾಸ್ತಿ ನೋಡಲ್ಲ. ಬಟ್ ಇವಾಗ ದುಡ್ಡು ಖರ್ಚಾಗ್ಬಿಟ್ಟಿದೆ, ಎಲ್ಲ ಪೇ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ದಿನ ಒಂದೊಂದು ಮೂವಿ ನೋಡೋ ಥರ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಲೇಟು, ನೋಡೋದು ಬೇಡ ಅನ್ಕೋತೀನಿ. ಬಟ್ ರೀಚಾರ್ಜ್ ಆಗಿದೆ, ಒಂದಾದರೂ ಮೂವಿ ನೋಡೋಣ ಅಂತ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಅಂದರೆ ನನಗೆ ತುಂಬ ಇಷ್ಟ. ಸಸ್ಪೆನ್ಸ್ ಆಗಿರಬೇಕು, ನೆಕ್ಸ್ಟ್ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಲ್ಲ, ಆ ಥರ ಮೂವೀಸ್ ಅಂದರೆ ತುಂಬ ಕ್ಯೂರಿಯಾಸಿಟಿಯಾಗಿ ನೋಡ್ತೀನಿ.
ಬಟ್ ಅಷ್ಟೊಂದು ಟೈಮ್ ಇಲ್ಲ. ಬೇಡ ಸ್ವಲ್ಪ ರೆಸ್ಟ್ ಮಾಡೋಣ ಆ ಟೈಮಲ್ಲಿ, ಮೂವಿ ಎಲ್ಲ ಬೇಡ ಅಂತ ಅನ್ಕೋತೀನಿ. ಆದ್ರೂ ಕೂಡ ಏನೋ ಒಂಥರ ದುಡ್ಡು ವೇಸ್ಟ್ ಆಗಿಬಿಡುತ್ತೆ. ಈ ಮಂತ್ ಅಷ್ಟೇ, ನೆಕ್ಸ್ಟ್ ಮಂತ್ ರೀಚಾರ್ಜ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಅದು ಖಾಲಿ ಆಗೋ ತನಕ ಅಷ್ಟೇ. ಅದಾದಮೇಲೆ ಏನೂ ಇಲ್ಲ. ನಾಳೆ ಹೆಂಗೋ ಸ್ಕೂಲ್ ಇಲ್ಲ ಪ್ರಗತಿಗೆ, ಸೊ ಆರಾಮಾಗಿ ಎದ್ದೇಳೋಣ ಅಂತ. ಸೊ ಇವತ್ತಿನ ಪುಟಾಣಿ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಹೇಳಿ. ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.